ಬೆಳಗಿನ ಶುಭೋದಯ ಎಲ್ಲರಿಗೂ. ಸೊ ನಾಳೆ ಸನ್ರೈಸ್ ಪಾಯಿಂಟ್ಗಳು ಇಟ್ಟಿದ್ದೀವಿ. ಇವತ್ತು ಸನ್ಸೆಟ್ ಪಾಯಿಂಟ್ ಆ್ಯಂಡ್ ಮಿಡಲ್ ನೂನ್ ಪಾಯಿಂಟ್ಗಳು. ಏನದು ಈಗ ಸನ್ರೈಸ್ ಪಾಯಿಂಟ್ಸ್ ಸಾರಿ, ಇವಾಗ ಸನ್ರೈಸ್ ಪಾಯಿಂಟ್ಸಿಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಓಕೆ, ಸನ್ರೈಸು ಸನ್ಸೆಟ್ಟು ಎಲ್ಲ ಸೂರ್ಯನೇ ತಾನೇ ಸೂರ್ಯ ಅಂದ್ಕೊಂಡು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ತಿಂಡಿ ತಿಂದು ಒಂದು ಮಜ್ಜಿಗೆ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈಗ ಟ್ರೆಕ್ಕಿಂಗ್ ಈ ಬಿಸಿಲಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊಂಡು ಏನು ಮಾಡ್ತಿದ್ದೀವಿ ಅಂದರೆ ವಿ ಆರ್ ವೇಟಿಂಗ್ ಫಾರ್ ಇ ರಿಕ್ಷಾ. ನಮ್ಮ ದರ್ಶನ್ ಬ್ರೋ ಅವರು ಅವರ iPhone 17 Pro ಬ್ಲೂ ವರ್ಷನ್ನ ಬಿಟ್ಬಿಟ್ಟು ಬಂದಿದ್ರು. ಸೊ ಮತ್ತೆ ತಗೊಳಕ್ ಹೋಗಿದ್ದಾರೆ. 1 ಕಿಲೋಮೀಟರ್ ವಾಪಸ್ ಹೋಗಿದ್ದಾರೆ. ಒಂದೇ ನನ್ನ ಪ್ರಕಾರ ಇನ್ನೂ ಜಾಸ್ತಿನೇ ಆಗಿದೆ. ಅಪ್ಪ ಅವ್ನು ಮತ್ತೆ 1 ಕಿಲೋಮೀಟರ್ ಹೋಗ್ಬಿಟ್ಟು ಮತ್ತೆ ಬರಬೇಕು. ಅವನ್ನ ನಡ್ಕೊಂಡು ಹೋಗಿರೋದು, ಬಟ್ ನಾವು ಆಟೋ ಕಾಯ್ತಾ ಇದೀವಿ, ನಾವು ನಡೆಯೋಕ್ಕಾಗ್ದಿಲ್ಲ. ಸೊ ಹಾಯ್ ಎಲ್ಲರಿಗೂ. ಇವಾಗ ಇದು ಪಲ್ಮೋರ ಆಮೇಲೆ ಬೋರ್ಡ್ ನೋಡ್ಬಿಟ್ಟು ಹೋಟೆಲ್ ಪಲ್ಮ್ನೋರ ಆ ಥರ ಏನೋ ಇದೆ. ಆ್ಯಂಡ್ ಇಲ್ಲಿ ಸಖತ್ತಾಗಿದೆ, ಸಖತ್ ಪೀಸ್ಫುಲ್ ಆಗಿದೆ. ಅಲ್ಲೆಲ್ಲ ಹಿಂದೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಇಬ್ಬರೇ ಹೋಗ್ತಾ ಇದ್ವಿ. ನಾವು ಆ ಥರ ಎಲ್ಲ ಅಸಹ್ಯವಾಗಿ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋರೆಲ್ಲ ನೇಚರ್ನ ಎಂಜಾಯ್ ಮಾಡೋಕ್ಕೆ ಬಂದಿರೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಇದು ಹೆಂಗಿದೆ ಅಂದರೆ ಆ ಪಾಯಿಂಟಿಂದ ಆ ಪಾಯಿಂಟ್ ಥ್ರೂ ಇಲ್ಲ, ಇದು ಒಂದು ಮಾಥೇರನ್ ಪಾಯಿಂಟ್ ಇದೆಯಲ್ಲ ವೇರ್ ವಿ ಗೋ, ಅದ್ರ ಸೈಡಲ್ಲಿದೆ. ಸೊ ಸ್ಟಾರ್ಟಿಂಗ್ ಸಿಗುತ್ತೆ ಇದು. ಮಾಥೇರನ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಬೇಕಾದ್ರೆ ಲಗೇಜ್ನ ಎಲ್ಲಾದರೂ ನಿಮ್ಮ ವೆಹಿಕಲಲ್ಲಿ ಇಟ್ಬಿಟ್ಟು ಬಂದಿದ್ರೆ ಇದನ್ನ ಕವರ್ ಮಾಡಿಕೊಂಡು ಆಮೇಲೆ ಮಾಥೇರನ್ ಪಾಯಿಂಟಿಗೆ ಹೋಗಿ ಟಿಕೆಟ್ ತೊಗೊಂಡು ಒಳಗೆ ಎಂಟ್ರಿ ತೊಗೋಬೋದು. ಇವಾಗ ನಾವು ಮತ್ತೆ ಟಿಕೆಟ್ ತೊಗೋಬೇಕು, ಬಿಕಾಸ್ ನೆನ್ನೆ ಟಿಕೆಟ್ ತೊಗೊಂಡಿದ್ವಿ. ಈಗ ಆಚೆ ಹೋಗ್ಬಿಟ್ಟು ಬಂದಮೇಲೂ ಮತ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಹೌದು, ಅಲ್ಲೇ ಬ್ಯಾಗ್ ಕ್ಲಿಯರ್ ಮಾಡ್ಬೇಕಂತೇಳಿ ಅಲ್ಲೇ ಒದ್ರುಬಿಟ್ಟು ಬಂದ್ಬಿಟ್ಟೆ. ನಾವೆಲ್ಲ ನೀಟಾಗಿ ಡಸ್ಟ್ಬಿನ್ನಿಗೆ ಹಾಕ್ಬಿಟ್ಟು ನೀಟಾಗಿ ಮೇಂಟೈನ್ ಮಾಡ್ತೀವಿ. ನಮಗೆ ಗೊತ್ತಿರಲಿಲ್ಲ ಹಿಂಗಿದೆ ಅಂತ, ಅದಕ್ಕೆ ಅದನ್ನು ಹಾಕ್ಬಿಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಜನ ತುಂಬ ಕಮ್ಮಿ ಇದ್ದಾರೆ. ಅಲ್ಲಿ ಒಳಗೆ ಪಾಯಿಂಟ್ ಎಲ್ಲ ಸಖತ್ ರಶ್ ಇದ್ದಾರೆ. ಮೇ ಬಿ ಇಟ್ ಇಸ್ ಲೈಕ್ ಕೈಂಡ್ ಆಫ್ ಅಂಡರ್ ರೇಟೆಡ್ ಅನ್ಸುತ್ತಲ್ಲ. ನೋಡು, ಒಬ್ಬರು ಜನ ಇಲ್ಲ. ಮೇ ಬಿ ಅಲ್ಲಿ ಪಾಯಿಂಟಲ್ಲಿ ಇರ್ಬೋದು. ಓಕೆ, ವಿಲ್ ಸಿ. ಬಟ್ ನಿನ್ನೆಯಿಂದ ಯಾವುದು ನಮಗೆ ಇಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಪ್ಲೇಸ್. ಅಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ, ಬಟ್ ಆನ್ ದ ವೇ ಪಾತ್ ಚೆನ್ನಾಗಿದೆ. ಕೆಲವು ಹೇಳ್ತಾರಲ್ಲ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಲಿ ಕೆಲವೊಂದ್ಸತಿ ಹೋಗೋ ಜಾಗಗಿಂತ ಹೋಗೋ ದಾರಿ ತುಂಬ ಇಷ್ಟ ಆಗುತ್ತೆ ಅಂತ, ಆ ಥರ ತುಂಬ ಇಷ್ಟ ಆಗ್ತಾ ಇದೆ. ಯಾ, ಸೊ ಇಲ್ಲಿ ಡ್ರೋನಲ್ಲಿ ನೋಡ್ತಾ ಇದ್ವಿ ಎಲ್ಲ ವ್ಯೂನ. ಇವರಿಬ್ಬರು ಓಡೋಗಿರೋದು ಯಾಕೆ ಅಂದರೆ ಈ ಥರ ಕಾಡೊಳಗೆ ಓಡೋಗಿರೋದವರು. ಯಾಕೆ ಅಂದರೆ ಡ್ರೋನ್ ಅದರ ಬ್ಲೂಟೂತ್ ಕನೆಕ್ಷನ್ ಒಂದು ಬೆಟ್ಟದ ಆಚೆ ಹೋಗ್ಬಿಟ್ಟು ಬ್ಲೂಟೂತ್ ಕನೆಕ್ಷನ್ ಕಳ್ಕೊಂಡು ಡ್ರೋನ್ ಕಳೆದೋಗಿದೆ. ಸೊ ಇಲ್ಲಿ ನಮ್ಮಿಬ್ಬರು ಫ್ರೆಂಡ್ಸ್ ಕಾಡೊಳಗೆ ಡ್ರೋನ್ ಹುಡ್ಕೊಂಡು ಹೋದರು. ಬಟ್ ಅದು ಪಾತಾಳದಲ್ಲಿತ್ತಂತೆ. ಅದನ್ನು ತಗೊಳಕ್ಕೋರೆ ತುಂಬ ರಿಸ್ಕಿ ಅಂತ ಡ್ರೋನ್ನ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಸೊ ನಾವು ಆಲ್ರೆಡಿ ಈ ರಿಕ್ಷಾ ಕಾಯ್ತಾ ಇದ್ವಿ ಟಿಕೆಟ್ ಎಲ್ಲ ತೊಗೊಂಡು ಪಾಯಿಂಟಿಂದ. ಬಟ್ ಅವ್ರು ಅದು ಹೆಂಗೆ ಬಂದರೋ ಗೊತ್ತಿಲ್ಲ, ಮಾಥೇರನ್ ಕಾಡು ಒಳಗಿಂದ ಬಂದಿದ್ರು. ನಮಗೆ ಶಾಕು, ಇಲ್ಲಿ ಹೆಂಗೆ ಬರ್ತಾಯಿದ್ದಾರೆ ಇವರು ಕಾಡು ಒಳಗೆ ಅಂತ. ಕಾಡು ಮೇಡನ್ನೆಲ್ಲ ಸುತ್ತಕೊಂಡು ಅಡ್ವೆಂಚರ್ ಮಾಡಿಕೊಂಡು ಅವರಿಬ್ಬರು ಬಂದಿದ್ದಾರೆ. ಸೊ ಇವಾಗ ಊಟ ಮಾಡ್ತಾಯಿದ್ವಿ. ಹಾಯ್. ಸೊ ಇವಾಗ ಮತ್ತೆ ನೂನ್ ಪಾಯಿಂಟ್ಸ್ನೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಮಲಗಿದ್ವಿ. ಇವಾಗ ಸನ್ಸೆಟ್ ಪಾಯಿಂಟ್ಸಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಫುಲ್ ವೈಬ್ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಕಾಡು ಮಧ್ಯೆ ಇಟ್ಸ್ 1.5 ಕಿಲೋಮೀಟರ್ಸ್ ಎಷ್ಟೋ ಇದೆ. ವಿ ಹ್ಯಾವ್ ಟು ಕವರ್ 2-3 ಪ್ಲೇಸಸ್ ಆ್ಯಂಡ್ ಸನ್ಸೆಟ್ ನಾನು ನೋಡಬೇಕು. ಸೊ ವಿಲ್ ಗೋ.
ವಿಡಿಯೋ ಮಾಡಿ ಸಕ್ಕತ್ತಾಗಿದೆ. ಇಲ್ಲ ಹಾಯ್ ಎಲ್ಲರಿಗೂ. ಸೊ ನೈಟ್ ಟ್ರೆಕ್ಕಿಂಗ್ ಆಗ್ತಾ ಇದೆ ಅಷ್ಟೇ. ಇಲ್ಲಿ ಫೈರ್ ಫ್ಲೈಸ್ನ ವಿಟ್ನೆಸ್ ಮಾಡಿದ್ವಿ, ಬಟ್ ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಕ್ಯಾಮ್ರಾದಲ್ಲಿ. ನಮ್ಮ ಸೆಂಟರಲ್ಲಿ ಇರೋದು ನೀವೆಲ್ಲ ಪಾಯಿಂಟ್ಸ್ ನೋಡ್ಬೇಕು ಅಂದ್ರೆ ಆ ಕಡೆ ಈ ಕಡೆ ಭಾಳ ಅಂದರೆ 4 ಕಿಲೋಮೀಟ್ರ್ 50 ಮಚ್ಚ. ನಾ ನಿನಗೆ ನೋಡ್ಬೇಕು. ಸೊ ಇಲ್ಲಿ ಸನ್ರೈಸ್ ಪಾಯಿಂಟ್ಗಳೆಲ್ಲ ಮುಗಿಸಿ ರೆಡಿಯಾಗಿ ಮತ್ತೆ ಲೋನಾವ್ಲಾಗೆ ಮಾಥೇರನಿಂದ ಚೆಕ್ಔಟ್ ಆಗಿ ವಾಪಸ್ ಬರ್ತಾ ಇದ್ವಿ ಕ್ಯಾಬ್ನಲ್ಲಿ. जाओ भैया, भैया जाओ 2 नॉट. ನೀರಿದೆ ಎಲ್ಲಿದೆ ಅಂತ ಮಾತ್ರ ಕೇಳ್ಬೇಡಿ, ನಾವು ಹುಡುಕ್ತೀವಿ. ಅಲ್ಲಿ ಬೈಕ್ ಕಲಿಸ್ಕೊಡ್ತಿದ್ದಾರೆ. ಸೊ ಇದು ಆ ದಿನ ರಾತ್ರಿ ಲೋನಾವಾಲಲ್ಲಿ ಪ್ಲೇಸಸ್ ನೋಡಿಕೊಂಡು ಊಟ ಮಾಡಿಕೊಂಡು ಲಾಸ್ಟ್ ದಿವಸ ಅಂತ ಈ ಆಟ ಆಡ್ತಾ ಇದ್ವಿ. ಸೊ ಈ ಫುಲ್ ವಿಡಿಯೋನು ಹಾಕ್ತೀನಿ ನಾನು ನೆಕ್ಸ್ಟ್ ವಿಡಿಯೋನು. ಸೊ ಆವಾಗ ನೀವು ಫುಲ್ ಎಲ್ಲ ಆಡಿದ್ದೂ ಎಲ್ಲದೂ ನೋಡ್ಬೋದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಿಲ್ಲ ಹೊರಟ್ಬಿಟ್ಟು ಪುಣೆಗೆ ಬಂದು ಪುಣೇಲಿ ನಮಗೆ ಟ್ರೈನ್ ರಿಟರ್ನ್ ಟಿಕೆಟ್ ಸಿಕ್ಕಿರಲಿಲ್ಲ. ಸೊ ಸ್ಲೀಪಿಂಗ್ ಬಸ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಬೆಳಗ್ಗೆ ತಿಂಡಿನೂ ಏನೂ ತಿಂದಿರಲಿಲ್ಲ, ಡೈರೆಕ್ಟಾಗಿ ಊಟ ಮಾಡಿದ್ವಿ. ಸೊ ನೆಕ್ಸ್ಟ್ ಊಟ ಮುಗಿಸ್ಕೊಂಡು ಸ್ಲೀಪರ್ ಬಸ್ನಲ್ಲಿ ಊನೋ ಆಡಿಕೊಂಡು ಬೆಳಗ್ಗೆ 6:30 ಹಂಗೆ ಬ್ಯಾಂಗ್ಳೂರು ರೀಚ್ ಆದ್ವಿ.